ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಮೊಟ್ಟೆ ಸಾರು ಮಾಡ್ತಾಯಿದ್ದೀನಿ. ಅನ್ನಕ್ಕೆ, ಮುದ್ದೆಗೆ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬಾ ರುಚಿ, ಬೇಗ ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲೊಂದು ಚಿಕ್ಕ ಜಾರಿಗೆ ಒಂದು ಮುಕ್ಕಾಲು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ಪೀಸಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಜೊತೆಗೆ ಇಲ್ಲಿ ಒಂದು ಇಂಚು ಚಕ್ಕೆ, ಲವಂಗ, ಒಂದೇ ಒಂದು ಏಲಕ್ಕಿ ಮತ್ತು ಒಂದು 1/4 ಟೀ ಸ್ಪೂನಷ್ಟು ಸೋಂಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಟೊಮೆಟೊನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ಇದಿಷ್ಟನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ. ಎರಡೂ ಒಂದೊಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ, ಸಾಕು. ಫಸ್ಟೇ ಪುಡಿ ಹಾಕ್ಕೋಬಾರ್ದು, ಆಮೇಲೆ ಗ್ರೈಂಡ್ ಮಾಡಾದ್ಮೇಲೆ ಹಾಕ್ಕೊಳ್ಳಿ, ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಇಲ್ಲಿ ಒಂದು ಬಾಣಲೆಗೆ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಉಳಿದಂಥ ಈರುಳ್ಳಿನ, ಅಂದರೆ ಒಂದು ಈರುಳ್ಳಿಲಿ ಮುಕ್ಕಾಲು ಈರುಳ್ಳಿನ ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ನಲ್ಲ, ಇನ್ನು ಉಳಿದಂಥ 1/4 ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೆ. ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಮೊದಲಿಗೆ ರುಬ್ಬಿಟ್ಟಂತಹ ಮಸಾಲೆ ಏನಿರ್ತಲ್ಲ, ಆ ಮಸಾಲೆನ ಇದ್ರ ಜೊತೆಯಲ್ಲಿ ಸೇರಿಸ್ಕೋಬೇಕಾಗತ್ತೆ. ಆದಷ್ಟು ಮಸಾಲೆನ ಮೊದಲಿಗೆ ನೀರು ಹಾಕದಲ್ಲೇ ಗಟ್ಟಿಗೆ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಅಂದರೆ ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದರಲ್ಲಿ ನಾವು ಹುರ್ಕೋಬೇಕಾಗತ್ತೆ. ನೋಡಿ, ಈ ಥರ ಹಸಿ ವಾಸನೆ ಹೋಗೋವರೆಗೂ ನಾನು ಇದನ್ನು ಹುರ್ಕೋಬೇಕಾಗತ್ತೆ. ಇದು ಹುರಿತಾ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಹುರ್ಕೋಬೇಕು. ಅಂದರೆ ತಳ ಬಿಟ್ಕೊಂಡು ಬರುತ್ತೆ ನೋಡಿ, ಅದು ಎಣ್ಣೆ ಕಡಿಮೆ ಆಗಿ ತಳ ಬಿಟ್ಕೊಂಡು ಬರುತ್ತೆ. ಅಲ್ಲಿವರೆಗೂ ಹುರ್ಕೊಂಡ್ರೆ ಒಂಥರ ಘಮ ಚೆನ್ನಾಗಿ ಬರುತ್ತೆ. ನಮ್ಮ ಹಳ್ಳಿ ಕಡೆ ಎಲ್ಲ ನಾವು ಹಿಂಗೇ ಮಾಡೋದು, ಚೆನ್ನಾಗಿರುತ್ತೆ. ನೋಡಿ, ಇದು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಇವಾಗ ಇದು ಕುದೀತಾ ಇದೆ. ಕುದಿಬೇಕಾದ್ರೇ ಪರಿಮಳ ಎಲ್ಲ ಚೆನ್ನಾಗಿ ಬರ್ತಾ ಶುರುವಾಗುತ್ತೆ. ಇದನ್ನೊಂದು 2ರಿಂದ 3 ನಿಮಿಷನಾದರೂ ನಾವು ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಆಮೇಲೆ ಇದರಲ್ಲಿ ನೀರು ಸೇರಿಸ್ಕೋಬೇಕಾಗತ್ತೆ. ನೋಡಿ, ಇದು ಕುದಿಬೇಕಾದ್ರೆ 1-2 ಸರಿನಾದರೂ ನೀವು ಕೈ ಆಡಿಸ್ಕೊಳ್ಳಿ, ಇಲ್ಲಾಂದರೆ ಮಸಾಲೆ ತಳ ಹಿಡ್ಕೊಂಬಿಡುತ್ತೆ ಕಾಯಿ ಹಾಕಿರೋದ್ರಿಂದ. ನಾನು ಹುರ್ಗಡ್ಲೆನೇ ಹಾಕಲ್ಲ, ಸಾಮಾನ್ಯವಾಗಿ ಹುರ್ಗಡ್ಲೆ ಹಾಕ್ತಲೇ ಮಾಡೋದು. ಯಾಕೆಂದರೆ ಮೊಟ್ಟೆ ಸಾರಿಗೆ ಹುರ್ಗಡ್ಲೆ ಹಾಕಿದ್ರೆ ತೀರಾ ಗಟ್ಟಿಗೆ ಬಂದುಬಿಡುತ್ತೆ. ಮೊಟ್ಟೆ ಸಾರಿಗೆ ಸ್ವಲ್ಪ ತೆಳ ಇದ್ದರೂ ಸಾಕಾಗುತ್ತೆ. ಹಾಗಾಗಿ ನಾನು ಹಾಕಲ್ಲ. ಇನ್ನು ಕರಿ ಮಾಡಬೇಕಾದ್ರೆ ಮಾತ್ರ ಹಾಕ್ಕೊಳ್ಳೋದು. ನೋಡಿ, ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡು, ತಳ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ. ಮೇಲ್ಮೇಲೆ ಸ್ವಲ್ಪ ಎಣ್ಣೆ ಶುರು ಆಗ್ತಾಯಿದೆ. ಈ ಟೈಮ್ಗೆ ನಾನು ಜಾರನ್ನ ರುಬ್ಬಿದ್ನಲ್ಲ, ಅದೇ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದಕ್ಕೆ ಫಸ್ಟ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಎತ್ತಿಟ್ಕೊಳ್ಳಿಕ್ಕೆ ಸಾರಿ ಹೋಗುತ್ತೆ. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಸೇರಿಸ್ಕೊಂಡ್ಬಿಡ್ತೀನಿ ನೀರು ಹಾಕಿದ್ಮೇಲೆ. ಈಗ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಮತ್ತು ನೀರು ಹಾಕಿರೋದ್ರಿಂದ ಎಲ್ಲ ಒಟ್ಟಿಗೆ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ, ಇಡ್ಲಿ, ದೋಸೆ ಏನು ಮಾಡಿದ್ರೂ ಚೆನ್ನಾಗಿರುತ್ತೆ. ಈ ಚಳಿಗಂತೂ, ಈಗ ವೆದರ್ ಅಂತೂ ತುಂಬ ಚಳಿ ಇದೆ. ಬಿಸಿ ಮುದ್ದೆ ಇದ್ದರೆ ಇದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಮುದ್ದೆನೇ ಮಾಡೋದು. ನೋಡಿ, ಇವಾಗ ಇದು ಮಿಕ್ಸ್ ಆಗಿದಾಗಿದೆ. ಕುದಿಯೋದಕ್ಕೆ ಬಿಟ್ಬಿಡೋಣ. ನೋಡಿ, ಕುದಿಯೋದಕ್ಕೆ ಶುರುವಾಗಿದೆ. ಇದು ಒಂದು ಹಸಿ ಇರೋದ್ರಿಂದ ಸ್ವಲ್ಪ ಕುದಿ ಬೇಯಬೇಕಾಗತ್ತೆ. ನೋಡಿ, ಶುರುವಾಗಿದೆ. ಕುದಿಬೇಕಾದ್ರೇ ನಮಗೆ ಒಳ್ಳೆ ಘಮ ಬರ್ತಾ ಇರುತ್ತೆ. ಒಂದು 5ರಿಂದ 7 ನಿಮಿಷ ಸಾಕು ಬೇಯೋದಕ್ಕೆ. ತುಂಬ ಹೊತ್ತೇನು ಬೇಯಿಸ್ಬೇಕು ಅನ್ನೋಷ್ಟು ಏನಿರೋದಿಲ್ಲ. ದೊಡ್ಡ ಉರಿನಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ, ಬೇಗ ಬೆಂದೋಗುತ್ತೆ. ನೋಡಿ, ನೀವು ಗಟ್ಟಿ ತೆಳ ನೋಡ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊಳ್ಳಿ. ಈಗ ಕುದೀತಾ ಇದೆ. ಇವಾಗ ನಾನಿಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿನ ಸೇರಿಸ್ಕೊತಾ ಇದ್ದೀನಿ. ಇದು ರುಚಿ ಚೆನ್ನಾಗಿರುತ್ತೆ, ಫ್ಲೇವರ್ ಒಳ್ಳೆ ಬರುತ್ತೆ ಅಂತ ಹೇಳಿ ಅಷ್ಟೇ. ಅದು ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನೋಡಿ, ಇವಾಗ ಕುದೀತಾ ಇದೆ. ನಾವು ಮೊಟ್ಟೆ ಹಾಕಬೇಕಾದ್ರೆ ಸಾಮಾನ್ಯವಾಗಿ ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡು ನಾವು ಮೊಟ್ಟೆ ಹಾಕಬೇಕಾಗತ್ತೆ. ಈಗ ಬೆಂದಿರೋ ಸಾಕಾಗಿದೆ. ನಾನು ಖಾರ, ಉಪ್ಪು ಎಲ್ಲ ನೋಡಿದ್ದೀನಿ. ಈಗ ಮೊಟ್ಟೆನ ಹೊಡೆದು ನಾನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋವಂಥದ್ದು 4 ಜನಕ್ಕೆ ಮುದ್ದೆಗೆ ಆಗುವಂಥದ್ದು ಸಾಕಾಗತ್ತೆ. ನಾನೀಗ ತೋರಿಸಿರೋದು 4 ಜನಕ್ಕೆ ಆಗುವಷ್ಟೇ. ನೋಡಿ, ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಬಟ್ಲಿಗೆ ಮೊಟ್ಟೆನ ಹೊಡೆದು ಒಂದೊಂದೇ ಅಂಟದಂಗೆ ದೂರ ಬಿಟ್ಕೊಂಡ್ರೆ ಸಾಕಾಗತ್ತೆ. ಅದು ನಿಧಾನಕ್ಕೆ ಬೇಯಬೇಕು. ಒಂದು 2ರಿಂದ 3 ನಿಮಿಷ ಒಂದು ಲಿಡ್ ಕ್ಲೋಸ್ ಮಾಡಿದ್ರೆ ಅದು ಚೆನ್ನಾಗಿ ಬೆಂದಿರುತ್ತೆ. ಮೊಟ್ಟೆ ಕೂಡ ಸಪ್ರೇಟ್ ಆಗಿರುತ್ತೆ. ಈಗ ಮೊಟ್ಟೆ ಬೆಂದಿದೆ, ನಾನು ತೋರಿಸ್ತೀನಿ ನೋಡಿ. ಸಪ್ರೇಟ್ ಆಗಿದೆ, ಯಾವುದೂ ಅಂಟಿಲ್ಲ, ಕೆಳಗಡೆ ತಳ ಹಿಡ್ದಿಲ್ಲ. ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಮೊಟ್ಟೆ ಸಾರನ್ನ
ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ತಿಳಿಸಿ. ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ನೋಡಿ ಇವಾಗೆಲ್ಲ ಬಂದಿದೆ. ತೆಳನೂ ನೋಡಿ ಇಷ್ಟಿದ್ರೆ ಸಾಕಾಗತ್ತೆ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳನೂ ಬೇಡ, ಇಷ್ಟಾದರೆ ರುಚಿಯಾಗಿರುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕೆ ಇಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸ ಹೊಸ ವೀಡಿಯೋಸ್ನ ನನ್ನ ಚಾನಲ್ ನೋಡಿ ಫ್ರೆಂಡ್ಸ್.